ಈ ಬಾಕಿ ಇರೋ 6 ರೊಟ್ಟಿಗಳು ಮುಂದಿನ 6 ದಿನಕ್ಕಾಗಿ. ಸಂಭವತಃ ಇದು ಕುದುರೆ ಕಾಲಿನದ್ದೇ ಸದ್ದು. ಯಾರಿರ್ಬೋದು? ಅರೆ ಗುರುಜಿ, ಹುಷಾರಾಗಿ ಕೂರಿ. ನೀವ್ ಯಾವ ದಿಕ್ಕಿಗೆ ಮುಖ ಮಾಡಿ ಕೂತಿದ್ದೀರಾ ಹಾಗೂ ಕುದುರೆ ಯಾವ ದಿಕ್ಕಿ ಕಡೆ ಹೋಗ್ತಿದೆ? ಅರೆ ಗುರುಜಿ, ನೀವು ಉಲ್ಟಾ ಕೂತಿದ್ರೆ ಉಲ್ಟಾ. ಗುರುಜಿ, ಗುರಿ ಮೇಲೆ ದೃಷ್ಟಿ ಇಲ್ದಿದ್ರೆ ಫಲದ ಹೂ ಹೇಗೆ ಅರಳುತ್ತೆ? ನಾವು ಯಾವ ಯೋಜನೆ ಇಲ್ಲದೆ ಆಗ್ರಾಗೆ ಹೋಗ್ತಿಲ್ಲ. ಹಾಗೂ ಈ ಬೆನ್ನು ಬಾಬರ್ ಹಾಗೂ ಆ ಗುಪ್ತಚರ ಪಂಡಿತ ರಾಮಕೃಷ್ಣನಿಗಾಗಿ ಅವರಿಗೆ ಈ ನಮ್ಮ ಯೋಜನೆ ಅರ್ಥವಾಗಬಾರದು. ಇನ್ನೇನಿದ್ದರೂ ನಾವು ಗುರಿ ಮೇಲೆ ದೃಷ್ಟಿ ಇಡೋ ವಿಷಯ. ಗುರಿ ಮೇಲೆ ದೃಷ್ಟಿ ನಾವು ನಮ್ಮ ದೂರ ದೃಷ್ಟಿಯಿಂದಲೇ ಇಟ್ಟಿದ್ದೇವೆ. ನಿಮ್ ಇಚ್ಛೆ ಅಂತೆ ಆಗ್ಲಿ ಗುರುಜಿ. ನಾವು ನಿಮ್ಮ ಒಳ್ಳೇದಕ್ಕೆ ಹೇಳಿದ್ವಿ ಗುರುಜಿ. ನಿಮ್ ಇಷ್ಟ ಹೇಗ್ ಬೇಕೋ ಹಾಕಿ ಕೂತ್ಕೊಳ್ಳಿ. ಆದ್ರೆ ಈ ಉಬ್ಬು ತಗ್ಗಿನ ರಸ್ತೆಯಲ್ಲಿ ನೀವು ಕೆಳಗ್ ಬೀಳ್ತೀರಾ ಗುರುಜಿ. ಅರೆ ಮೂರ್ಖರೇ, ನೀವು ನಮಗ್ ಬುದ್ಧಿ ಹೇಳ್ತಿದ್ದೀರಾ. ನಮ್ ಮುಂದೆ ನಿಮ್ಮ ಜ್ಞಾನ ಮತ್ತು ಧ್ಯಾನ ಎರಡು ಇನ್ನು ಎಳಸು, ಗೊತ್ತೇ? ಹೇ, ಇವರು ಗುರುವರ್ಯ. ಇವ್ರು ಇಲ್ಗೂ ಬಂದ್ರ? ಇವ್ರು ಕುದುರೆ ಮೇಲೆ ಉಲ್ಟಾ ಯಾಕೆ ಕೂತಿದ್ದಾರೆ? ಖಂಡಿತ ಹೋದ್ ಜನ್ಮದಲ್ಲಿ ಶ್ವಾನ ಆಗಿರ್ಬೇಕು. ಅದಕ್ಕೆ ನನ್ನ ಹಿಂದೆ ವಾಸನೆ ಹಿಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಪಂಡಿತ ರಾಮಕೃಷ್ಣ, ಬನ್ನಿ ಬನ್ನಿ. ಅವನು ನಮ್ಮ ಕಡೆಯಿಂದ ತಪ್ಪಿಸ್ಕೋಬಾರ್ದು. ಬೇಗ ಬನ್ನಿ, ಬೇಗ ಬನ್ನಿ. ನಡಿ, ನನ್ನ ಕುದುರೆ ಟುಕ್ ಟುಕ್ ಟುಕ್. ನಡಿ ನಡಿ, ಬೇಗ ನಡಿ, ಟುಕ್ ಟುಕ್ ಟುಕ್. ಅರೆ ಗುರುಜಿ, ಹಾಡ್ ಯಾಕೆ ಕೇಳ್ತಿದ್ದೀರಾ? ನಿಮ್ ಹಾಡ್ ಕೇಳಿ ಕುದುರೆ ಜೋರಾಗಿ ಓಡಿದ್ರೆ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಬೇಗ ನಡಿ, ಎಲ್ಲೂ ನಿಲ್ಬೇಡ. ಟುಕ್ ಟುಕ್. ಬಚಾವಾಗ್ಬಿಟ್ರಿ ಗುರುಜಿ. ಗುರುಜಿ, ಏಟಾಗಿಲ್ಲ ತಾನೆ? ಗುರುಜಿ, ನಿಮ್ಮ ಹಾಡು ಪೂರ್ಣವಾಯ್ತು ಇಲ್ವಾ ಹೇಗೆ? ಬಹುಶಃ ನಿಮ್ಮ ಹಾಡು ಕುದುರೆಗೂ ಇಷ್ಟ ಆಗ್ಲಿಲ್ಲ. ಹೇಳಿಲ್ವಾ ಗುರುಜಿ ಕೆಟ್ಟದಾಗಿ ಹಾಡಾಡ್ಬೇಡಿ ಅಂತ? ಮುರಿದೋಯ್ತಲ್ಲ ನಿಮ್ ಸೊಂಟ. ನಾವೀಗ್ಲೇ ವಾಪಸ್ ಹೋಗೋಣ ಗುರುಜಿ. ಹಾ, ಅದೇ ಸರಿ. ಮೂರ್ಖರೇ, ಸ್ವರ್ಗದಲ್ಲಿದ್ರು ನಾವು ಸುಮ್ನೆ ಬಿಡಲ್ಲ ಪಂಡಿತ ರಾಮಕೃಷ್ಣನನ್ನ. ಅಮ್ಮ, ಇವತ್ತಿಗೆ 3 ದಿವಸ ಕಳೆದೋಯ್ತು ರಾಮ ಆಗ್ರಾಗ್ ಹೋಗಿ. ಗೊತ್ತಿಲ್ಲ ಅವ್ನು ಭೋಜನ ಮಾಡಿದನೋ ಇಲ್ವೋ. ಎಲ್ ಮಲ್ಗಿರ್ತಾನೆ? ತುಂಬಾ ದೂರ ಯಾತ್ರೆ ಮಾಡೋದು ತುಂಬಾ ಕಷ್ಟಕರವಾಗಿರುತ್ತೆ. ಅಮ್ಮ, ನೀವು ಚಿಂತೆ ಮಾಡಕ್ ಹೋಗ್ಬೇಡಿ. ಅವ್ರು ಅವಶ್ಯ ವಿಜಯಿಯಾಗಿ ಬರ್ತಾರೆ. ಬಹಳ ತೀವ್ರವಾದ ಹಸಿವಾಗ್ತಿದೆ. 3 ದಿವಸ ಬರೀ ನೀರಲ್ಲೇ ಕಳೆದು ಹೋಯ್ತು. ಈಗೇನ್ ಮಾಡೋದು? ಗುರುಜಿ ಬಂದ್ರು ಬಿಡಿ. ಬಚ್ಚಿಡು ಬಚ್ಚಿಡು. ಬರುವಷ್ಟರಲ್ಲಿ ಬಚ್ಚಿಡ್ಬೇಕು. ಕುದುರೆ ಕುಕ್ಬಿಡ್ತು. ಅರೆ ಅರೆ ಧಣಿಮಣಿ, ನೀವಿಬ್ರು ಸುಸ್ತಾದಂತೆ ಕಾಣ್ತಿಲ್ಲ. ಸರಿ, ಒಂದ್ ಮಾತು ಹೇಳಿ. ನಿಮ್ಮ ಗುರುಮಾತೆ ವರ್ಣಮಾಲಾ ಬರೋ ಸಮಯದಲ್ಲಿ ಭೋಜನ ಕೊಡ್ಲಿಲ್ವಾ ಇಷ್ಟು ದೂರ ಯಾತ್ರೆಗಾಗಿ? ಗುರುಜಿ, ಕೊಡೋದಂತೂ ದೂರದ ಮಾತು. ಗುರುಮಾತೆ ಭೋಜನ ಮುಟ್ಟಕ್ಕೂ ಬಿಡ್ಲಿಲ್ಲ. ನೀವು ದೂರ ಹೋಗ್ತಿದ್ದೀರಾ ಅಂತ ಕೋಪದಲ್ಲಿದ್ರಲ್ವಾ? ನೋಡಿ, ನಾವು ಕಡ್ಡಿನೇ ಅಗಿತಿದ್ದೀವಿ. ಕಥೆಗಳೇ, ಎಲ್ಲೋ ಸ್ವಾದಿಷ್ಟ ಭೋಜನದ ಸುಗಂಧ ಬರ್ತಿದೆ. ಎಲ್ಲಿಂದ ಬರ್ತಿದೆ? ಅರೆ ಗುರುಜಿ, ನಿಮ್ಗೆ ಭ್ರಮೆಯಾಗಿದೆ. ನಿಮ್ಮ ತಲೆಯಲ್ಲಿ ಬರೀ ಮೃಷ್ಟಾನನೇ ತುಂಬಿದೆ, ಅದಕ್ಕೆ ಬರ್ತಿದೆ. ಸುಮ್ನಿರ. ಬನ್ನಿ ಬನ್ನಿ, ಶೀಘ್ರ ಬನ್ನಿ, ಆಗ್ರಾಗ್ ನಡೀರಿ. ಬಹುಶಃ ಅಲ್ಲಿಗೆ ಹೋದ್ಮೇಲೆ ಅನ್ನದ ಮುಖ ನೋಡಬಹುದು. ಹೇ ಈಶ್ವರ,
ಈ ಪಂಡಿತ ರಾಮಕೃಷ್ಣನ ದೆಸೆಯಿಂದ ನಮ್ಮ ಭಾಗ್ಯದ ಪುರಸ್ಕಾರವಂತೂ ದೂರ ಆಗೋಯ್ತು, ಭೋಜನವು ದೂರ ಆಗೋಯ್ತು. ಮಹಾರಾಜ, ನಿಮಗೆ ಈ ಕೆಲಸವನ್ನು ಮಾಡುವ ಅವಶ್ಯಕತೆ ಇಲ್ಲ. ಪಂಡಿತರು ಬರುತ್ತಾರೆ. ನಾವು ಮಾಡಲು ಬಯಸುತ್ತೇವೆ ಮಂತ್ರಿಗಳೇ. ಪಂಡಿತ ರಾಮಕೃಷ್ಣರಿಗಾಗಿ ಪ್ರಾರ್ಥನೆ ಮಾಡಲು ಬಯಸುತ್ತೇವೆ. ಬಾಬರ್ನ ವಿಷಯದಲ್ಲಿ ನಾವೇನೆಲ್ಲ ಕೇಳಿದ್ದೇವೋ ಅದನ್ನು ಯೋಚಿಸಿದರೆ ಪಂಡಿತ ರಾಮಕೃಷ್ಣರ ಬಗ್ಗೆ ಚಿಂತೆಯಾಗುತ್ತಿದೆ. ನೀವೇ ಹೇಳಿದಿರಿ ಹೊರಡಲು ಬಿಡಿ ಎಂದು. ಪಂಡಿತ ರಾಮಕೃಷ್ಣರು ನಮ್ಮನ್ನು ವಚನದಿಂದ ಬಂದಿ ಮಾಡಿದರು. ಈಗ ಮಾತೆ ಕಾಳಿ ಎದುರು ಪ್ರಾರ್ಥನೆಯನ್ನು ಮಾಡುವುದನ್ನು ಬಿಟ್ಟು ಬೇರೆ ದಾರಿಯೇ ಇಲ್ಲ ನಮಗೆ, ಪಂಡಿತ ರಾಮಕೃಷ್ಣರ ಸುರಕ್ಷತೆಗಾಗಿ. ಮಹಾರಾಜ, ನೀವು ನಿಶ್ಚಿಂತೆಯಿಂದಿರಿ. ಪಂಡಿತ ರಾಮಕೃಷ್ಣರಿಗೆ ಏನೂ ಆಗುವುದಿಲ್ಲ. ಪಂಡಿತ ರಾಮಕೃಷ್ಣರು ಬುದ್ಧಿವಂತರಿದ್ದಾರೆ. ಅದರ ಜೊತೆಗೆ ಅವರು ಪರಿಸ್ಥಿತಿಯನ್ನು ಹೇಗೆ ಎದುರಿಸುತ್ತಾರೆಂದರೆ ಅವರ ವಿಜಯ ಖಂಡಿತ. ಕೇಳಿ ಖುಷಿಯಾಯಿತು. ಇಂದಿನಿಂದ 10 ದಿನಗಳ ನಂತರ ನಿರೀಕ್ಷೆಯ ಕ್ಷಣಗಳು ಕಳೆದೋದ ಸಮಯದೊಳಗೆ ಮರೆಯಾದ ತಕ್ಷಣ ಆಗ ವಿಜಯನಗರದ ಮೇಲೆ ಆಕ್ರಮಣವಾಗುತ್ತೆ. ವಜೀರ್ ಮಲಿಕ್, ದಖನ್ ಕಡೆ ಸಾಕ್ತಿರೋ ನಮ್ಮ ಸೇನೆಗೆ ಹುಕುಂ ನೀಡಿ ಅವರು ವಿಜಯನಗರದ ಮೇಲೆ ಆ ಮಿತ್ರ ಸ್ವಲ್ಪ ಕೇಳಿ. ನಂಗೆ ಸ್ವಲ್ಪ ಹೇಳ್ತೀರಾ ಇದು ಯಾವ ಸ್ಥಳ ಅಂತ? ಹೊಸಬ್ರ ನೀವಿಲ್ಲಿ? ಇದು ಆಗ್ರಾದ ಮೊಸರುಗಲ್ಲು ಮಾರುಕಟ್ಟೆ. ಹೌದಾ, ಧನ್ಯವಾದ. ಅರೆ ವಾ, ಆನಂದವಾಯ್ತು. ಇಲ್ಲೆಲ್ಲರೂ ಯಾವುದೇ ಭೇದ ಭಾವ ಇಲ್ಲದೆ ಎಷ್ಟು ಹೊಂದ್ಕೊಂಡಿದ್ದಾರೆ. ಪ್ರಜೆಗಳಿಗೆ ಈ ರೀತಿ ಒಂದಾಗಿರೋದು ಕಷ್ಟ ಅನ್ಸದೇ ಇದ್ದಾಗ ಈ ಶಾಸಕರಿಗೆ ಏಕೆ ಅನ್ಸುತ್ತೆ? ಪಂಡಿತರ ಪ್ರಣಾಮ. ಪ್ರಣಾಮ. ಶಾಕಾಹಾರಿ ಭೋಜನ ಅಲ್ಲಿ ಸಿಗುತ್ತದೆ. ಧನ್ಯವಾದ. ಅಣ್ಣ, ನೀವು ಏನ್ ತಿಂತಿದ್ದೀರಾ? ಅರೆ ಸಹೋದರ, ಇದು ಆಗ್ರಾದ ಪ್ರಸಿದ್ಧ ಪೂರಿ ಬಾಜಿ, ಅದು ಆಲೂ ಟಿಕ್ಕಿ ತಿಂಡಿ. ಈಗ ಆಗ್ರಾ ಬಂದು ಇದನ್ನ ಈಗ ಆಲೂ ಪೂರಿ ತಿಂದಿಲ್ಲ ಅಂದ್ರೆ ಮತ್ತೇನ್ ತಿಂತೀರಾ? ಬನ್ನಿ ಕೂತ್ಕೊಳ್ಳಿ. ಆ, ಏನ್ ಬೇಕು ನಿಮ್ಗೆ? ನನಗೂ ಒಂದು ಆಲೂ ಪೂರಿ. ಸರಿ. ಹಾ.
ಯಾಕಾಗಿ ಬಂದಿದ್ಯೋ ಅದನ್ನ ಮುಗಿಸಿ ಬೇಗ ಹೊರಡು. ಏನ್ ಮಾಡ್ಲಿ ಬಂಧು, ಆಗ್ತಿಲ್ಲ. ಇಷ್ಟು ಸ್ವಾದಿಷ್ಟ ಖಾದ್ಯ ನಿಯಂತ್ರಣ ಮಾಡಕ್ಕಾಗ್ತಿಲ್ಲ. ಎಷ್ಟಾಯ್ತಣ್ಣ? ಅಣ್ಣ, ಎಷ್ಟು ಮೌಲ್ಯ ಕೊಡ್ಬೇಕು? ನಾವು ಪಂಡಿತರಿಂದ ದಂಡ ಪಡೆಯೋಲ್ಲ. ಅರೆ ವಾ, ನೀವು ಖಾದ್ಯ ಇಷ್ಟು ಸ್ವಾದಿಷ್ಟವಾಗಿ ಮಾಡಿರುವಾಗ ಖಂಡಿತ ವ್ಯಕ್ತಿಯೂ ಬಹಳ ಒಳ್ಳೆಯವರೇ ಆಗಿರ್ತೀರ. ನಿಮ್ ಹೆಸರು ಏನು ಅಂತ ತಿಳ್ಕೋಬಹುದಾ? ಮೋಹಿತ್. ತುಂಬಾ ಚೆನ್ನಾಗಿದೆ. ಹೆಸರಿಗೆ ತಕ್ಕ ಕೆಲಸ ಮೋಹಿತಗೊಳಿಸ್ತು ನಿಮ್ಮ ಖಾದ್ಯ. ತಾವು ನನಗೆ ಭೋಜನ ನೀಡಿದ್ರಿ. ಮಾತೆ ಕಾಳಿ ನಿಮಗೆ ಧನ ಧಾನ್ಯ ಸಂತಾನ ಪ್ರದಾನ ಮಾಡ್ಲಿ. ಏನಾಯ್ತು ಅಣ್ಣ? ನಾನೇನಾದ್ರೂ ತಪ್ಪಾಗಿ ಮಾತಾಡದ್ನಾ? ಆದ್ರೆ ನೀವು ಸಂತಾನ ಪ್ರಾಪ್ತಿ ಯಾಕೆ ಹೇಳಿದ್ರಿ? ಸಂತಾನ ಆಗೋದಾದ್ರೂ ಹೇಗೆ? ಪತ್ನಿ ಆ ಕಡೆ ಇದ್ದಾಗ. ಪತ್ನಿ ಆ ಕಡೆ ಇದ್ದಾರೆ, ಯಾಕೆ? ಅವ್ರನ್ನ ನಿಮ್ಮ ಸಮೀಪಕ್ಕೆ ಕರಿಬಹುದಲ್ವಾ? ಪಂಡಿತರೇ, ಇದೇ ಸಮಸ್ಯೆ. ನಮ್ಮ ಪರಿವಾರದವರು ನಮ್ಮನ್ನ ಒಂದಾಗಿ ಬಿಡ್ತಾ ಇಲ್ಲ. ಆದ್ರೆ ಯಾಕಣ್ಣ? ಏನ್ ಹೇಳೋದು? ಅದನ್ನ ಕೇಳಬೇಡಿ. ಈ ಅಮಾಯಕನ ಜೊತೆ ತುಂಬಾ ದುರ್ಘಟನೆ ನಡೆದಿದೆ. ಮೋಹಿತ್ ಮತ್ತು ಮಾನಸಿಯ ಮದುವೆ 2 ವರ್ಷಗಳ ಹಿಂದೆಯೇ ಆಗಿದೆ. ಆದ್ರೆ ಇವರ ಪರಿವಾರದವರೇ ಇವರನ್ನು ಬೇರ್ಪಡಿಸಿದ್ದಾರೆ. ಅದು ಕೂಡ ಮದುವೆ ಆದ ಮೊದಲ ದಿನವೇ. ಪಂಡಿತರೇ, ಇವರು ಇಲ್ಲಿ ನಿಂತು ನೋಡುತ್ತಾರೆ, ಇವರ ಪತ್ನಿ ಅಲ್ಲಿಂದ ನೋಡುತ್ತಾರೆ. ಆದ್ರೆ ಏನೋ ಕಾರಣ ಅಂತೂ ಇರ್ಬೇಕಲ್ವಾ? ನನ್ನ ಪಿತಾಶ್ರೀ ಹಾಗೂ ಮಾನಸಿ ಪಿತಾಶ್ರೀ ಈ ವಿಷಯಕ್ಕಾಗಿ ಜಗಳ ಆಡುತ್ತಾರೆ. ಯಾವ ವಿಷಯಕ್ಕೆ? ನಮಗೆ ಮಗು ಆದ್ರೆ ಮೊದಲು ನಮ್ಮ ಮನೆಗೆ ಬರಬೇಕೆಂದು. ನಮ್ಮ ಪಿತಾಶ್ರೀ ರಾಮತನು ಬಯಸುತ್ತಾರೆ. ಮಗು ಹುಟ್ಟಿದ ಮೇಲೆ ಮೊದಲು ನಮ್ಮ ಮನೆಗೆ ಬರಬೇಕೆಂದು. ಮಾನಸಿಯ ಪಿತಾಶ್ರೀ ಅಂದರೆ ನಮ್ಮ ಮಾವನವರು ಬನ್ನಿಲಾಲ್ ಅವರು ಬಯಸುತ್ತಾರೆ ಮಗು ಆದ್ಮೇಲೆ ಮೊದಲು ಅವ್ರ ಮನೆಗೆ ಬರಬೇಕೆಂದು. ಈ ಕಾರಣಕ್ಕೆ ನಿಮ್ಮಿಬ್ಬರನ್ನ ಬೇರೆ ಮಾಡ್ಬಿಟ್ರಾ? ಇದು ಬಹಳ ವಿಚಿತ್ರವಾಗಿದೆಯಲ್ಲ. ಯಾರಿಗಾಗಿ ಕಿತ್ತಾಡ್ತಿದ್ದಾರೋ ಅವನೆಲ್ಲಿಂದ ಬರ್ತಾನೆ? ಹೀಗೆ ನೀವಿಬ್ರು ಬೇರೆ ಇದ್ರೆ ಇದು ಹೇಗಾಯ್ತಂದ್ರೆ, ಬೆಳೆ ಕೊಯ್ಲೆ ಮಾಡಿಲ್ಲ ಆಗ್ಲೇ ಹಂಚೋಕ್ ಶುರು ಮಾಡಿದ್ರಂತೆ. ಅಣ್ಣ ಮೋಹಿತ್, ನಿಮ್ಮ ತಂದೆ ಹಾಗೂ ನಿಮ್ಮ ಮಾವನವ್ರು ಎಲ್ಲಿರ್ತಾರೆ? ಇದ್ರ ತಾತ್ಪರ್ಯ ರಾಮ್ತನು ಮತ್ತು ಬನ್ನಿಲಾಲ್ರು ಎಲ್ಲಿರ್ತಾರೆ? ಅದು ಆ ಕಡೆ ಇಬ್ಬರ ಮನೆ ಎದುರು ಬದ್ರು ಇದೆ. ಮೋಹಿತ್, ನಾನು ನಿಮ್ಮ ಸಮಸ್ಯೆ ನಿವಾರಿಸಲು ಪ್ರಯತ್ನ ಪಡಬಲ್ಲೆ. ನನ್ನ ಮೇಲೆ ಭರವಸೆ ಇದ್ರೆ ನಿಮ್ಮ ಪತ್ನಿ ಮಾನಸಿನ ಕರ್ಕೊಂಡು ನನ್ನ ಜೊತೆ ಬನ್ನಿ. ರಾಮ, ಪರೋಪಕಾರ ನಿನ್ನ ರಕ್ತದಲ್ಲೇ ಇದೆ. ಇಲ್ಲೂ ನೀನು ಸಾಧಾರಣ ನಾಗರಿಕರ ಸಮಸ್ಯೆ ಪರಿಹರಿಸಿ ಪ್ರಶಂಸೆಯನ್ನು ಅವಶ್ಯವಾಗಿ ಪಡಿತೀಯಾ? ಏನ್ ಮಾಡ್ಲಿ ಬಂಧು, ನನಗನಸ್ತು ಇಂಥ ಸಮಸ್ಯೆ ಕೇವಲ ವಿಜಯನಗರದಲ್ಲಿ ಮಾತ್ರ ಇರುತ್ತೆ ಅಂತ. ಆದ್ರೆ ಆಗ್ರಾನು ಏನ್ ಕಮ್ಮಿ ಇಲ್ಲ. ಈ ಪಂಡಿತ ಯಾರು? ಮೋಹಿತ್, ನನ್ನ ಇಚ್ಛೆಗೆ ವಿರುದ್ಧವಾಗಿ ನೀನು ಮಾನಸಿ ಜೊತೆ ಇದೆಯಾ? ಮಾನ್ಸಿ, ನಿಂಗೆ ರಾಮತನ ಪುತ್ರನ ಜೊತೆ ಸೇರೋ ಸಾಹಸ ಹೇಗೆ ಬಂತು? ಸರ್ವಪ್ರಥಮ ನೀವಿಬ್ರು ನನ್ನ ಪ್ರಣಾಮ ಸ್ವೀಕಾರ ಮಾಡಿ. ಪ್ರಣಾಮ ಪ್ರಣಾಮ. ಮತ್ತೆ ಕ್ಷಮಿಸ್ಬೇಕು, ನೀವಿಬ್ರು ನನಗೆ ಹೇಳಬಹುದಾ ನಿಮ್ಮಿಬ್ರಿಗೂ ಇವರಿಬ್ರು ಒಂದಾದ್ರೆ ಏನ್ ಸಮಸ್ಯೆ ಅಂತ? ನೀವು ರಾಮತನನ್ನೇ ಕೇಳಿ. ನನ್ನನ್ಯಾಕೆ? ಬನ್ನಿಲಾಲ್ನೇ ಕೇಳಿ. ಇವಂದೇ ಸಮಸ್ಯೆ ಅಲ್ವಾ? ನನ್ನ ಮುದ್ದಾದ ಮಗಳನ್ನ ಎಲ್ಲರ ಅನುಮತಿಯಿಂದ ವಿಧಿವತ್ತಾಗಿ ವಿವಾಹ ಮಾಡಿ ನಿಮ್ಮ ಮನೆಗೆ ಬಿಟ್ಟಿದ್ದೇನೆ. ಈಗ ನನ್ನ ಮಗ ವಿವಾಹವಾದ್ರೂ ಬ್ರಹ್ಮಚಾರಿ ಜೀವನ ಸಾಗಿಸ್ತಿದ್ದಾನೆ. ನಿನ್ನ ಮಗನ ಎಲ್ಲಾ ಕಷ್ಟ ದೂರವಾಗುತ್ತದೆ. ನನ್ನೊಂದು ಮಾತು ಕೇಳು. ಜನ್ಮದ ನಂತರ ನನ್ನ ಮೊಮ್ಮಗನ್ನ ಮೊದಲು ನನ್ನ ಮನೆ ಕಳಿಸು. ಇಲ್ಲ, ನನ್ನ ಸೊಸೆಗೆ ಮಗು ಹುಟ್ಟಿದ್ರೆ ಅದು ಮೊದಲು ನನ್ನ ಮನೆಗೆ ಬರುತ್ತೆ. ಅದ್ರ ನಂತರ ಆ ಮಗು ಜೊತೆ ಆಟ ತಮಾಷೆ ನೀನು ಎಲ್ಲಿವರೆಗೂ ಮಾಡ್ಬೇಕೋ ಮಾಡ್ಕೋ, ನಂಗೇನು ಸಮಸ್ಯೆ ಇಲ್ಲ. ನಾನು ಇದನ್ನ ಮೊದಲು ಕೂಡ ಹೇಳಿದ್ದೀನಿ. ಇಲ್ಲ, ಮೊದಲು ನನ್ನ ಮನೆಗೆ. ಇಲ್ಲ, ಮೊದಲು ನನ್ನ ಮನೆಗೆ ಬರಬೇಕು. ನನ್ನ ಮನೆಗೆ ಬರೋದು. ಇಲ್ಲ, ನನ್ನ ಮನೆಗೆ. ನಾನು ಮೊದಲು ಹೇಳಿದ್ದು ನನ್ನ ಮನೆಗೆ ಬರೋದು. ಶಾಂತಿ ಶಾಂತಿ ಶಾಂತಿ. ರಾಮ್ತನು ಮಹಾಶಯ, ಬನ್ನಿಲಾಲ್ ಮಹಾಶಯ, ನಿಮ್ಮಿಬ್ರಿಗೂ ನಿಮ್ಮ ಸಂತಾನದ ತುಲನೆಯಲ್ಲಿ ಜೀವನದ ಅಧಿಕ ಅನುಭವ ಇದೆ. ಅದಕ್ಕೆ ನಿಮ್ಮ ಅನುಭವದಿಂದ ಇವರಿಬ್ಬರ ಕಷ್ಟವನ್ನ ದೂರ ಮಾಡಬೇಕು.
ಆದ್ರೆ ಅದನ್ನ ದೂರ ಮಾಡೋ ಬದಲು ನೀವಿಬ್ರು ಇವ್ರ ಕಷ್ಟ ಹೆಚ್ಚು ಮಾಡ್ತಿದ್ದೀರಾ. ಹಾಗೂ ಸರಿಯಾಗಿ ನೋಡಿದ್ರೆ ಯಾವ ವಿಷಯಕ್ಕೆ ನೀವಿಬ್ರು ಹಠ ಮಾಡ್ತಿದ್ದೀರೋ ಅದು ಸಮಸ್ಯೆ ಅಲ್ವೇ ಅಲ್ಲ. ವಾಹ್, ಎಂತ ಉಪದೇಶ ನಿಮ್ದು ಪಂಡಿತರೇ. ನಮ್ಮ ಸನ್ಮಾನದ ವಿಷಯ ಅಷ್ಟು ಕೇವಲನಾ ನಿಮಗೆ? ಪಂಡಿತರೇ, ನೀವು ನನ್ನ ಮಾತನ್ನ ಕೇವಲ ಅಂದ್ಕೋಬೇಡಿ. ಇದು ನನ್ನ ಹೃದಯದ ಪ್ರೇಮ, ನನ್ನ ಪುತ್ರನಿಗೆ ಜನಿಸುವ ಸಂತಾನದ ಪ್ರತೀಕ. ಹಾ, ನನಗೆ ನಿಮ್ಮ ಸಮಸ್ಯೆ ಸರಿಯಾಗಿ ಅರ್ಥ ಆಗುತ್ತೆ. ಆದ್ರೆ ಕೃಪೆ ಮಾಡಿ ನನಗೆ ನೀವು ಒಂದು ವಿಷಯ ಹೇಳಿ. ಇದು ತುಂಬಾ ಅತ್ಯಂತ ಸರಳ. ಒಂದ್ ವೇಳೆ ನೀವು ಹಾಗೆ ಮಾಡಿದ್ರೆ ಈ ಸಮಸ್ಯೆ ಬೇಗ ಅಂತ್ಯವಾಗುತ್ತೆ. ಆಹಾ, ಸರಿ. ಆಹಾ, ಕೇಳಿ. ಹಾ, ರಾಮತನು ಮಹಾಶಯ, ನೀವು ನಿಮ್ಮ ಸೊಸೆಯನ್ನ ಏನಂತ ಅನ್ಕೋತೀರಾ? ನಾನು ನನ್ನ ಸೊಸೆನ ನನ್ನ ಮಗಳು ತರಾನೇ ನೋಡ್ತೀನಿ. ಹಾಗಾದ್ರೆ ನಿಮ್ಮ ಪುತ್ರಿಯ ಮಗುವಿಗೆ ತಾವೇನಾಗ್ತೀರಾ? ತಾತ. ತುಂಬಾ ಒಳ್ಳೇದು. ಬನ್ನಿಲಾಲ್ ಮಹಾಶಯ, ನೀವು ನಿಮ್ಮ ಅಳಿಯನನ್ನ ಏನನ್ಕೋತೀರಾ? ಮೋಹಿತನಿಗೆ ಅಳಿಯ ಅಲ್ಲ, ನನ್ನ ಪುತ್ರ ಅನ್ಕೊಂಡಿದ್ದೀನಿ. ಹಾಗಾದ್ರೆ ನಿಮ್ಮ ಮಗನ ಪುತ್ರನಿಗೆ ತಾವೇನಾಗ್ತೀರಾ? ತಾತ. ಹಾ, ಹಾಗಾದ್ರೆ ಈ ಪ್ರಕಾರ ಮಾನ್ಸಿ ಮತ್ತು ಮೋಹಿತ್ಗೆ ತಂದೆಯೂ ಆದ್ರಿ ಮತ್ತೆ ಮಾವನು ಕೂಡ. ಹಾ, ಹಾಗಾದ್ರೆ ಇದರ ಪ್ರಕಾರ ಇವರಿಬ್ಬರ ಮಗುವಿಗೆ ನೀವಿಬ್ರು ತಾತಾನೇ ಆದ್ರಿ ಅಲ್ವಾ? ಹಾಗಾದ್ರೆ ಏನ್ ಅಂತರ ಉತ್ಪನ್ನವಾಗುತ್ತೆ? ನಿಮ್ಮಿಬ್ಬರ ಮಕ್ಕಳ ಮಗು ಎಲ್ಲಿದ್ರೇನಂತೆ? ಯಾವಂತ್ರನೂ ಇರಲ್ಲ. ಯಾಕೆಂದ್ರೆ ಮಗು ನಿಮ್ ಮನೆಗ್ ಬಂದಾಗ ನೀವು ತಾತ ಮತ್ತು ಅಜ್ಜನ ರೂಪದಲ್ಲಿ ಅದ್ರ ಜೊತೆ ಇರ್ತೀರಾ, ಮತ್ ನಿಮ್ ಮನೆಗ್ ಬಂದಾಗ ನೀವು ತಾತ ಮತ್ತೆ ಅಜ್ಜನ ರೂಪದಲ್ಲಿ ಇರ್ತೀರಾ. ಹೀಗಂತೂ ನಾವು ಎಂದೂ ಯೋಚಿಸೇ ಇಲ್ಲ. ನೋಡಿ, ಈ ಮನೆಯಂತೂ ಕೇವಲ ಇಟ್ಟಿಗೆ ಮತ್ತು ಕಲ್ಲಿನ ಕಟ್ಟಡ. ಆದ್ರೆ ಮನೆ ಇಟ್ಟಿಗೆ ಮತ್ತು ಕಲ್ಲಿಂದ ಕಟ್ಟೋದಲ್ಲ, ಸಂಬಂಧಗಳಿಂದ ಕಟ್ಟಬೇಕು. ನೀವು ನನಗಿಂತ ಚೆನ್ನಾಗಿ ಬಲ್ಲವರು. ಬನ್ನಿ, ಆಲಿಂಗನ ಮಾಡ್ಕೊಳ್ಳಿ. ಹಾಗೂ ನಿಮ್ಮಿಬ್ಬರ ಮಕ್ಕಳನ್ನು ಒಟ್ಟಿಗೆ ಇರೋದಕ್ಕೆ ಬಿಡಿ. ಆಗ್ಲೇ ಅವನು ಈ ಪ್ರಪಂಚಕ್ಕೆ ಬರೋಕ್ ಸಾಧ್ಯ. ಯಾರಿಗಾಗಿ ನೀವು ಜಗಳ ಮಾಡ್ತಿದ್ದೀರೋ, ಯಾರ ಆಗಮನಕ್ಕಾಗಿ ನೀವು ಕಾಯ್ತಿದ್ದೀರೋ ಅವನು. ಬನ್ನಿ, ಅಪ್ಕೊಳ್ಳಿ. ಬನ್ನಿ. ಮೋಹಿತ್, ಮೋಹಿತ್ ಮತ್ತು ಮಾನಸಿ, ನೀವು ಸಹ ಧ್ಯಾನವಿರಿಸಿ. ನಿಮಗೆ ಸಂತಾನವಾದಾಗ ಅವನು 15 ದಿನ ಈ ಕಡೆ ತಾತನ ಮನೇಲಿರ್ಲಿ, ಮತ್ತು 15 ದಿನ ಆ ಕಡೆ ಇರೋ ತಾತನ ಮನೇಲಿರ್ಲಿ. ಇದರಿಂದ ಅವರಿಬ್ಬರ ಪ್ರೇಮ ಆಶೀರ್ವಾದ ಸದಾ ಸಿಗುತ್ತೆ. ವಾಹ್ ಪಂಡಿತರೆ, ನೀವು ಎಷ್ಟು ಸರಳವಾಗಿ ನಮ್ಮ 2 ವರ್ಷದ ಸಮಸ್ಯೆಯನ್ನ ಬಗೆಹರಿಸ್ಬಿಟ್ರಿ. ಆದ್ರೆ ನೀವ್ಯಾರು? ಇದಕ್ಕಿಂತ ಮೊದಲು ನಿಮ್ಮನ್ನ ಆಗ್ರಾದಲ್ಲಿ ನೋಡೇ ಇಲ್ಲ. ಅದು ನನ್ನ ಪಂಡಿತ ರಾಮಕೃಷ್ಣ ಅಂತಾರೆ. ಏನಾಯ್ತು? ಪಂಡಿತ ರಾಮಕೃಷ್ಣ ವಿಜಯನಗರದವರು? ಹೌದು. ನಾವು ನಿಮ್ಗೆ ಪ್ರಣಾಮ ಮಾಡೋದನ್ನ ಮರ್ತೇ ಹೋಗಿದ್ವಿ. ಎಷ್ಟೆಲ್ಲ ಕೇಳಿದೀವಿ ನಿಮ್ಮ ವಿಲಕ್ಷಣ ಬುದ್ಧಿ ಮತ್ತು ಕುಶಲತೆಯ ಬಗ್ಗೆ. ಅರೆ ವಾ ರಾಮ, ನೀನ್ ಎಲ್ಲೆಲ್ಲಿ ಹೋಗ್ತೀಯೋ ನಿನ್ ಕೀರ್ತಿ ನಿನ್ ಜೊತೆಲೇ ಬರುತ್ತೆ. ಇವತ್ ನಂಗೂ ಅನಿಸ್ತಾ ಇದೆ ನಿನಗ್ ಪ್ರಣಾಮ ಮಾಡ್ಬೇಕು ಅಂತ. ಪ್ರಣಾಮಗಳು ರಾಮ. ಬಂಧು, ನಿನಗೇನಾಯ್ತು? ಪ್ರಣಾಮ. ಎಲ್ಲ ಮಾತೇ ಆಶೀರ್ವಾದ. ಈ ಪಂಡಿತ ರಾಮಕೃಷ್ಣ ಆಗ್ರಾದಲ್ಲಿ